ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ನಗರದ ಎಸ್ಕೆ ಪ್ರೌಢಶಾಲಾ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮ ಹಾಗೂ ದೇಶಭಕ್ತಿಯ ವಾತಾವರಣದಲ್ಲಿ ಆಚರಣೆ ಮಾಡಲಾಗಿದೆ. ಶಾಸಕ ವಿಶ್ವಾಸ್ ವೈದ್ಯ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಧ್ವಜಕ್ಕೆ ಗೌರವ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ ಹಾಗೂ ಬಲಿದಾನವನ್ನು ಸ್ಮರಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದಿದ್ದಾರೆ. ಹಾಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದರಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ತಾಲೂಕು ಆಡಳಿತ ವತಿಯಿಂದ ಸವದತ್ತಿ ಪಟ್ಟಣದ ಮುಖ್ಯ ಭಾಗದಲ್ಲಿರ್ತಕ್ಕಂಥ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ನಮ್ಮ ತಾಲೂಕು ಆಡಳಿತದ ಈ ಒಂದು ಕಮಿಟಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಹೆಗಣ್ಣವರವರ ಒಂದು ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ಸೇರಿ ಒಂದು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಗೌರವ ರಕ್ಷೆಯನ್ನು ಕೊಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ. ಆಗಸ್ಟ್ 15 ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಒಂದು ಅತ್ಯಂತ ಶ್ರೇಷ್ಠವಾಗಿರುವಂಥ ದಿನ. ಇಡೀ ನಮ್ಮ ಭಾರತ ದೇಶಾದ್ಯಂತ ಇವತ್ತಿನ ದಿನ ಒಂದು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಹಬ್ಬದ ಒಂದು ಸಂಭ್ರಮವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಸಂಭ್ರಮವನ್ನು ಕೇವಲ ಧ್ವಜಾರೋಹಣವನ್ನಾಗಲಿ ಕಾರ್ಯಕ್ರಮವನ್ನು ಮಾಡೋದು ಅಷ್ಟೇ ಅಲ್ಲ, ಇದರ ಹಿಂದೆ ಸಂಖ್ಯಾತರ ಬಹಳಷ್ಟು ಮಹನೀಯರ ಒಂದು ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂಥ ರಕ್ತವನ್ನು ಹರಿಸಿ ಈ ದೇಶಕ್ಕೆ ಸ್ವತಂತ್ರ ಪಟ್ಟಿರ್ತಕ್ಕಂಥ ಅನೇಕ ಮಹನೀಯರಾಗಿರುವಂಥ ಇವತ್ತು ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಸರ್ದಾರ್ ವಲ್ಲಭಾಯಿಯವರು, ನಮ್ಮ ಚಂದ್ರಶೇಖರ ಆಜಾದ್ ಆಗಿರ್ಬೋದು, ಇನ್ನು ಅನೇಕ ಹಲವಾರು ಮಹನೀಯರನ್ನ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಅವ್ರನ್ನ ಗೌರವಪೂರ್ವಕವಾಗಿ ನಮನಿಸಬೇಕಾಗಿದ್ದು ನಿಮ್ಮೆಲ್ಲರ ಕರ್ತವ್ಯವಾಗಿತ್ತು. ಇವತ್ತು ನಮ್ಮ ಇಡೀ ಭಾರತ ದೇಶದಲ್ಲಿ ನಾವೆಲ್ಲರೂ ಬಹಳಷ್ಟು ಆರಾಮಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ದೇಶದ ಗಡಿ ಭಾಗದಲ್ಲಿ ಇವತ್ತು ಬಿಸಿಲಂದ್ರೆ ಅತ್ಯಂತ ಹಿಮಾಲಯ ಪರ್ವತದಲ್ಲಿ ಅತಿ ಚಳಿಯಲ್ಲಿ ನಿಂತುಕೊಂಡು ಗಡಿ ಭಾಗದಲ್ಲಿ ಕಾಯುತ್ತಿರತಕ್ಕಂಥ ನಮ್ಮ ಸೈನಿಕರನ್ನ ಇವತ್ತು ನಾವು ನೆನೆಸಬೇಕಾಗ್ತದೆ. ಜೊತೆಗೆ ಇವತ್ತು ಬೆವರು ಸುರಿಸಿ ಹೊಲದಲ್ಲಿ ದುಡಿದು ಅನ್ನ ಹಾಕುವಂತ ರೈತರು ಕೂಡ ಇವತ್ತು ನಾವು ನೆನೆಸಬೇಕಾಗ್ತದೆ. ನಾವು ಈ ಸ್ವಾತಂತ್ರ್ಯದ ಸವಿಯಲು ಪ್ರಾರಂಭ ಮಾಡಿ 79 ವರ್ಷಗಳು ಮುಗಿದು 80ನೇ ವರ್ಷಕ್ಕೆ ಕಾಲಿಡ್ತಾ ಇದ್ವಿ. ನಾವು 80ನೇ ವಸಂತಕ್ಕೆ ಒಂದು ಕಾಲಿಡ್ತಾ ಇದ್ವಿ. ಅತ್ಯಂತ ಇದೊಂದು ಶುಭಗಳಿಗೆ ದೇಶ ಸ್ವತಂತ್ರ ಸಿಕ್ಕ 79 ವರ್ಷಗಳು ಆತಂದ್ರೆ ನಾವು ಹಿಂದೆ ತಿರುಗಿ ನೋಡಿದಾಗ ಭಾಳಷ್ಟು ಸಾಧನೆಗಳನ್ನು ಮಾಡಿವಂತ ಅನಿಸ್ತದೆ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗಬೇಕಾದ್ರೆ ಅಷ್ಟು ಈಸಿಯಾಗಿ ಸ್ವತಂತ್ರ ಸಿಕ್ಕಿಲ್ಲ. ಭಾಳಷ್ಟು ಕಷ್ಟವನ್ನು ಅನುಭವಿಸಿ ಭಾಳಷ್ಟು ನಮ್ಮ ಹಿರಿಯರು ತ್ಯಾಗ ಬಲಿದಾನ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿ ತಮ್ಮ ರಕ್ತವನ್ನು ಚೆಲ್ಲಿ ಈ ದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿದ್ದಾರೆ. 1947 ಆಗಸ್ಟ್ 15ಕ್ಕೆ ನಮಗೆ ಸ್ವತಂತ್ರ ಕೊಟ್ಟರು. ಸ್ವತಂತ್ರ ಕೊಡೋಕ್ಕಿಂತ ಮುಂಚಿತವಾಗಿ ಬ್ರಿಟನ್ ಸಂಸತ್ನಲ್ಲಿ ಭಾರತ ಉಪಖಂಡಕ್ಕೆ ಸ್ವತಂತ್ರ ಕೊಡಬೇಕಂತೇಳಿ ಒಂದು ಚರ್ಚೆ ನಡೆದಿತ್ತು. ಆಗಿನ ಕಾಲದಾಗ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಕ್ಲೆಮೆಂಟ್ ಅಟ್ಲಿ ಅವರಿದ್ದರು. ಇಂಡಿಯಾಕ್ಕೆ ನಾವು ಫ್ರೀಡಮ್ ಕೊಡಬೇಕು, ಅವ್ರಿಗೆ ನಾವು ಸ್ವಾತಂತ್ರ್ಯ ಕೊಡಬೇಕು, 1948 ಜೂನ್ ಒಳಗೆ ಭಾರತಕ್ಕೆ ಸ್ವತಂತ್ರ ಕೊಡಬೇಕಂತೇಳಿ ಅವಾಗ ಡಿಸ್ಕಷನ್ ಆದಾಗ ಒಂದು ಆ್ಯಕ್ಟನ್ನು ಮಾಡಿದ್ರು. ಅವರು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗಬೇಕಂತ ಒಂದು ಆ್ಯಕ್ಟ್ ಪಾಸ್ ಆಯ್ತು. ಯಾವುದೇ ಒಂದು ನಾವು ಸರ್ಕಾರದ ಯೋಜನೆ ಯಾವುದೋ ಒಂದು ಏನೋ ಒಂದು ಕಾಯ್ದೆ ಬರಬೇಕಂತ ಒಂದು ಆ್ಯಕ್ಟ್ ಅಂತ ಇರ್ತದೆ. ಆ ಆ್ಯಕ್ಟ್ ಮೇಲೆ ರೂಲ್ಸ್ ಫ್ರೇಮ್ ಆಗ್ತಾವೆ. ಅದರ ಮೇಲೆ ನಾವು ನಿಯಮವನ್ನು ಮಾಡಿ ನಾವೊಂದು ಕಾಯ್ದೆಯನ್ನು ಅನುಷ್ಠಾನ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ನಮ್ಮ ದೇಶಕ್ಕೆ ಭಾರತ ದೇಶಕ್ಕೆ ಸ್ವತಂತ್ರ ಸಿಗಬೇಕಂದ್ರೆ 1947 ಇಂಡಿಪೆಂಡೆಂಟ್ ಆ್ಯಕ್ಟ್ ಅಂತ ಮಾಡಿದರು. ಭಾರತ ಸ್ವಾತಂತ್ರ್ಯ ಕಾಯ್ದೆ 1946 ಮಾಡಿದರು. 1946 ಜುಲೈ 4ಕ್ಕೆ ಅದನ್ನು ಭಾರತ ಸ್ವಾತಂತ್ರ್ಯ ಕಾಯ್ದೆಯನ್ನು ಮಾಡಿದರು. ಆ ಆ್ಯಕ್ಟ್ ಮೇಲೆ ನಮಗೆ ಸ್ವಾತಂತ್ರ್ಯ ಕೊಡಬೇಕಂತೇಳಿ ಮಾಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನು ಭಾರತದ ವೈಸ್ರಾಯ್ ಅಂತ ನೇಮಕ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋ ಸಲುವಾಗಿ ಅವ್ರನ್ನ ಇಲ್ಲಿಗೆ ಕಳಿಸಿದ್ರು ನಮ್ಮ ಭಾರತಕ್ಕೆ. ಅವರು ಬಂದು ಏನು ಮಾಡಿದ್ರು ಅಂದರೆ, ಭಾರತಕ್ಕೆ ಅಷ್ಟೇ ಸ್ವತಂತ್ರ ಕೊಟ್ಟರೆ ಇವರು ಭಾಳಷ್ಟು ಸ್ಟ್ರಾಂಗ್ ಆಗ್ತಾರೆ, ಮುಂದೆ ನಮಗೆ ಇವರು ಕಾಂಟ್ಯಾಕ್ಟ್ ಆಗ್ತಾರೆ, ಇವರು ನಮಗೆ ಮುಂದೆ ಕಾಂಪಿಟೇಟರ್ ಆಗ್ತಾರೆ ಅನ್ನೋ ಕಾರಣಕ್ಕೆ ದೇಶವನ್ನು ಹೊಡಿಬೇಕಂತೇಳಿ ಮಾಡಿ 2 ದೇಶವನ್ನು ಮಾಡಿ ಕೊಡಬೇಕಂತೇಳಿ ಲಾರ್ಡ್ ಮೌಂಟ್ ಬ್ಯಾಟನ್ ಒಂದು ಯೋಜನೆಯನ್ನು ಮಾಡಿದರು.
ಅದು ಮಾಡೋಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಸವದತ್ತಿ ತಾಲೂಕು ದಂಡಾಧಿಕಾರಿ ಮಲ್ಲಿಕಾರ್ಜುನ ಹೆಗ್ಗನ್ನವರ್, ಪಿಐ ಸುರೇಶ್ ಬೆಂಡೆ ಗುಬ್ಬಳ, ನಗರಸಭೆ ಪೌರಾಯುಕ್ತ ಸಂಗನ ಬಸಯ್ಯ ಗದ್ದೆಗಿಮಠ, ತಾಲೂಕು ಕ್ಷೇತ್ರದ ಶಿಕ್ಷಣಾಧಿಕಾರಿ ಎಎ ಖಾಜಿ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಧ್ವಜಾರೋಹಣದ ಬಳಿಕ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಯಿಂದ ಆಕರ್ಷಕ ಪಥಸಂಚಲನ ಜರುಗಿದೆ. ಶಾಸಕ ವಿಶ್ವಾಸ್ ವೈದ್ಯ ಅವರು ಪಥಸಂಚಲನವನ್ನು ವೀಕ್ಷಿಸಿ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಯ ಶಿಸ್ತು ಮತ್ತು ಪ್ರದರ್ಶನವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೆ ಗೃಹರಕ್ಷಕರ ಸೌಲಭ್ಯ ಪ್ಲಾಟೂನ್ ಕಮಾಂಡರ್ ಜಯಪ್ರಕಾಶ್ ಗೌರವವನ್ನು ಮುನ್ನಡೆಸ್ತಾ ಮಾನ್ಯ ಶಾಸಕರಿಗೆ ಗೌರವವನ್ನು ನೀಡ್ತಾ ಇದ್ದಾರೆ. ಹಾಗೆ ಗೃಹರಕ್ಷಕರ ರಾಮಾಪುರ ಸಹಿತದ ಪ್ಲಾಟೂನ್ನ ಕಮಾಂಡರ್ ಆಗಿ MS ಕಿತ್ತೂರ್ ಅವರು ಅದನ್ನು ನಡೆಸ್ತಾ ಮಾನ್ಯ ಶಾಸಕರಿಗೆ ಗೌರವವನ್ನು ನೀಡ್ತಾ ಇದ್ದಾರೆ. ಹಾಗೆ NCCಯ ಸೀನಿಯರ್ ವಿಭಾಗದ ಪ್ಲಾಟೂನ್ ಕಮಾಂಡರ್ ಆಗಿ ಈಶ್ವರ್ ಬೆಳವಡಿ ಅವರು ಅದರ ನೇತೃತ್ವವನ್ನು ವಹಿಸಿ ಮಾನ್ಯ ಶಾಸಕರಿಗೆ ಗೌರವವನ್ನು ನೀಡ್ತಾ ಇದ್ದಾರೆ. ಹಾಗೆ NCCಯ ಜೂನಿಯರ್ ವಿಭಾಗದ ಪ್ಲಾಟೂನ್ ಕಮಾಂಡರ್ ಆಗಿ ಮಹದೇವ್ ಭೂಷಣ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಮಾನ್ಯ ಶಾಸಕರಿಗೆ ಗೌರವವನ್ನು ನೀಡ್ತಾ ಇದ್ದಾರೆ. ಹಾಗೆ NCCಯ ಜೂನಿಯರ್ ವಿಭಾಗದ ಗರ್ಲ್ಸ್ ಪ್ಲಾಟೂನ್ ಕಮಾಂಡರ್ ಆಗಿ ಸೂಫಿಯಾ ಪ್ರಧಾನ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಮಾನ್ಯ ಶಾಸಕರಿಗೆ ಗೌರವವನ್ನು ನೀಡ್ತಾ ಇದ್ದಾರೆ. ಹಾಗೆ ಗೈಡ್ಸ್ನ ಪ್ಲಾಟೂನ್ ಕಮಾಂಡರ್ ಆಗಿ ಗೌರಿ ಗುಗ್ರಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಮಾನ್ಯ ಶಾಸಕರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಹಾಗೆ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಪ್ಲಾಟೂನ್ ಕಮಾಂಡರ್ ಆಗಿ ಪ್ರಾಪ್ತಿ ಲಾಳ್ಗೆ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಮಾನ್ಯ ಶಾಸಕರಿಗೆ ಗೌರವ ರಕ್ಷೆಯನ್ನು ನೀಡ್ತಾ ಇದ್ದಾರೆ. ಈ ಎಲ್ಲ ಪ್ಲಾಟ್ಫಾರ್ಮ್ಗಾಗಿ ಮಾನ್ಯ PSS ಆದಂತಹ ಮಾನ್ಯ ಶಾಸಕರ ಜೊತೆಗೆ ಗೌರವವನ್ನು ಸ್ವೀಕರಿಸಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಡೆದ ವಿವಿಧ ಕಾರ್ಯಕ್ರಮಗಳು ಸಾರ್ವಜನಿಕರ ಗಮನ ಸೆಳೆದಿದ್ದಾವೆ. ರಾಷ್ಟ್ರಭಕ್ತಿ ಹಾಗೂ ದೇಶಾಭಿಮಾನದ ಘೋಷಣೆಗಳೊಂದಿಗೆ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.